ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KPSC ಬಾಬಾ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಡೇ 14ನೇ ದಿನದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಮೊದಲೇ ಪ್ರಶ್ನೆ, ಇಟ್ಸ್ ಅ ಪ್ಯೂರ್ ಕರೆಂಟ್ ಅಫೇರ್ಸ್ ರಿಲೇಟೆಡ್. ರೂಕೋ ಅಂತ ಒಂದು ಇನಿಷಿಯೇಟಿವ್ ಇದೆ, ಒಂದು ಕಾರ್ಯಕ್ರಮ ಇದೆ. ಈ ರೂಕೋನ ಫುಲ್ ಫಾರ್ಮ್ ಏನು? ಆರ್ ಅಂದರೆ ಏನು, ಯು ಅಂದರೆ ಏನು, ಸಿ ಅಂದ್ರೇನು, ಓ ಅಂದರೆ ಏನು, ಅದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಈ ಒಂದು ರೂಕೋ ಪ್ರೋಗ್ರಾಮ್, ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ಯಾರು, ಜಾರಿಗೆ ತಂದಿದ್ಯಾರು? FSSAI, ಓಕೆ, ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇದರ ಫುಲ್ ಫಾರ್ಮ್ ಏನು ಅಂತ ಕೊಟ್ಟಿದ್ದಾರೆ. Repurpose used cooking oil, regulated unwanted cooking oil, renewable utilization, restrict unsafe ಅಂತ ಕೇಳ್ತಾ ಇದ್ದಾರೆ. ಯಾವುದು? ರೀಪರ್ಪಸ್ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ಈಸ್ ದಿ ಕರೆಕ್ಟ್ ಆನ್ಸರ್. ಇದನ್ನು ಯಾಕೆ ರೀಪರ್ಪಸ್ ಅಂತಂದರೆ, ಆಲ್ರೆಡಿ ಕುಕ್ಕಿಂಗ್ ಆಗಿರುತ್ತೆ, ಎಣ್ಣೆಯನ್ನು ತುಂಬ ಸಲ ಬಳಕೆಯನ್ನು ಮಾಡಿರ್ತೀವಿ. ಅದನ್ನು ಯಾವುದರ ಪರ್ಪಸ್ ಆಗಿ ಬಳಕೆಯನ್ನು ಮಾಡೋಕ್ಕೆ ಈ ಒಂದು ರೂಕೋ ಪ್ರೋಗ್ರಾಮನ್ನು FSSAI ತೊಗೊಂಬಂದಿದೆ? ಅದನ್ನು ಬಯೋಡೀಸೆಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ನೆನ್ಪಿಟ್ಕೊಳ್ಳಿ, ಅದಕ್ಕೆ ಬಯೋಡೀಸೆಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ವೆಹಿಕಲಲ್ಲಿ ಬಳಸ್ಬೋದು, ಓಕೆ, ಏರ್ ಫ್ಯೂಯಲ್ ಆಗಿ ಬಳಸ್ಬೋದು, ಎಲ್ಲಾದರೂ ಬಳಸ್ಬೋದು ಅದನ್ನು ಬಯೋಡೀಸೆಲ್ ಆಗಿ. ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಯಾವುದು? ರೀಪರ್ಪಸ್ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು, ರೈಟ್. ಸೊ ಎರಡನೇ ಪ್ರಶ್ನೆ ನೋಡಿ, ಇದು ಕೂಡ ಕರೆಂಟ್ ಅಫೇರ್ಸ್, ಸೆನ್ಸಸ್ ರಿಲೇಟೆಡ್ ಸಮಥಿಂಗ್, ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಆ್ಯಂಡ್ ಸೆಕ್ಸ್ ರೇಷಿಯೋ, ಓಕೆ, ಆ್ಯಂಡ್ ಲಿಟ್ರಸಿ ರೇಟು, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಗ್ರೂಪ್ ಸಿ ಪರೀಕ್ಷೆಗಳಿಗೆ ಈ ಎಲ್ಲ ಟಾಪಿಕ್ಗಳು ಏನು ಹೈ ಈಲ್ಡಿಂಗ್, ತುಂಬ ಚಾನ್ಸಸ್ಸು ಜಾಸ್ತಿ ಬರುವಂಥದ್ದು, ಆಯಿತಾ. ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ರೆಕಾರ್ಡೆಡ್ ಜಾಯಿಂಟ್ ಹೈಯೆಸ್ಟ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್? ಏನು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತಂದರೆ, ವಾಟ್ ಈಸ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್? 1000 ಮಕ್ಕಳು ಜನಿಸಿರ್ತಾರೆ, ಆಯಿತಾ, 1000 ಮಕ್ಕಳು ಜನಿಸಿರ್ತಾರೆ. ಆ 1000 ಜನಿಸಿದ ಮಕ್ಕಳಲ್ಲಿ, ಅಂದರೆ ಬಾರ್ನ್ ಆದ ಚಿಲ್ಡ್ರನ್ಸಲ್ಲಿ ಎಷ್ಟು ಮಕ್ಕಳು ಸಾಯ್ತವೆ, ಎಷ್ಟು ಮಕ್ಕಳು ಮರಣ ಹೊಂದ್ತವೆ ಹುಟ್ಟಿದ ತಕ್ಷಣ ಅಂತ ಅನ್ನೋದು ಮೀನಿಂಗ್. ಇದು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತಂದರೆ 1000 ಮಕ್ಕಳಲ್ಲಿ ಎಷ್ಟು ಮಕ್ಕಳು ಸಾಯ್ತವೆ ಹುಟ್ಟಿದ ತಕ್ಷಣವೇ ಅನ್ನುವಂಥದ್ದು. ಸೊ 37 ಮಕ್ಕಳು ಸಾಯ್ತವಂತೆ 1000 ಮಕ್ಕಳಲ್ಲಿ. ಲೈವ್ ಬರ್ತ್ಸ್ ಅಂದರೆ ಹುಟ್ಟಿದ ತಕ್ಷಣವೇ 37 ಮಕ್ಕಳು ಸಾಯ್ತವೆ. ಯಾವುದು ಆ ಒಂದು ಡೇಟಾ? SRS ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ 2023 ಅನ್ನೋದು ರಿಲೀಸ್ ಆಗಿದೆ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನುವಂಥ ಡೇಟಾ. SRS ಅಂತಂದರೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನುವಂಥ ಒಂದು ಡೇಟಾ ರಿಲೀಸ್ ಮಾಡಿದ್ದಾರೆ 2023. ಅದರ ಪ್ರಕಾರ ಯಾವ ಒಂದು ರಾಜ್ಯ, 2 ರಾಜ್ಯ ಹೈಯೆಸ್ಟ್ ಇದ್ದಾವೆ, ಬಟ್ ಅದರಲ್ಲಿ ಒಂದು ರಾಜ್ಯ ಇದೆ 4ರಲ್ಲಿ. ಯಾವ ರಾಜ್ಯ ಹೈಯೆಸ್ಟ್? 2 ರಾಜ್ಯ ಸೇಮ್ ನಂಬರ್ ಇದೆ. 1000 ಮಕ್ಕಳಲ್ಲೇ 37 ಮಕ್ಕಳು ಮರಣ ಹೊಂದ್ತಾರೆ ಅಂತ ಹೇಳಿ. ಯಾವ ರಾಜ್ಯ? ಮಧ್ಯಪ್ರದೇಶ್ ಪ್ಲಸ್ ಉತ್ತರ ಪ್ರದೇಶ್ ಅಂತ ಕರಿತೀವಿ. ಈ 2 ರಾಜ್ಯಗಳು ನೆನ್ಪಿಟ್ಕೊಳ್ಳಿ, ಓಕೆ. 2 ರಾಜ್ಯಗಳಲ್ಲಿದೆ ಮರಣ ಹೊಂದುವಂಥ ಮಕ್ಕಳ ಸಂಖ್ಯೆ, ಜನನ ಹೊಂದಿದ ತಕ್ಷಣವೇ, ಅದಕ್ಕೆ ಅಂತ ಕರಿತೀವಿ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ, ರೈಟ್. ಸೊ ಯಾಕಂದರೆ ಈ ಟರ್ಮ್ಸ್ಗಳೇ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಆನ್ಸರ್ ಏನು ಯೂಸು ಅಲ್ವಾ? ಅದಕ್ಕೆ ನಾವು ಫಸ್ಟು ಟರ್ಮ್ಸ್ಗಳನ್ನು ಏನು ಮಾಡಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಓಕೆ. ಸಾವಲ್ಕೋಟೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ರೀಸೆಂಟ್ಲಿ ನ್ಯೂಸಲ್ಲಿದೆ, ಆಯಿತಾ. ಇಂಡಿಯಾದು ಎನರ್ಜಿ ಗೋಲನ್ನು ಏನು, ನಮ್ಮ ಒಂದು ಪವರನ್ನು ಎಷ್ಟು ಜನ್ರೇಟ್ ಮಾಡೋಕ್ಕಂತ ಮಾಡೀವಿ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಸಿಂದ. ಸೊ ಅದು ಇಂಡಸ್ ಬೆಸಿನ್ ಅಂದರೆ ಇಂಡಸ್ ನದಿ ವ್ಯವಸ್ಥೆಯ ಒಂದು ಭಾಗ, ಆ ರಿವರು, ಓಕೆ. ಯಾವ ರಿವರ್ ಮೇಲೆ ಅದನ್ನು ನಾವು ಪ್ರಪೋಸ್ ಮಾಡಿದ್ದೀವಿ? ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು, ಒಂದು ಜಲವಿದ್ಯುತ್ ಶಕ್ತಿಯನ್ನು ಸ್ಥಾಪನೆಯನ್ನು ಮಾಡಬೇಕಂತ ಹೇಳಿ ಕೆಳಗಿನ ಯಾವ ರಿವರ್? ಜೇಲಮ್ಮ, ಇಂಡಸ್ಸ, ಚೆನಾಬ್, ರಾವಿನ? ಯಾವ ರಿವರ್? ಚೆನಾಬ್ ರಿವರ್. ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ನಿಮಗೆ ಇಂಡಸ್ ವಾಟರ್ ಟ್ರೀಟಿ ಅಂತ ಬರುತ್ತಲ್ವ, 1960ರಲ್ಲಿ ಈ ಒಂದು ಇಂಡಸ್ ವಾಟರ್ ಟ್ರೀಟಿ, ಸಿಂಧು ನದಿ ಒಪ್ಪಂದ ಅಂತ ಕರಿತೀವಿ ನಾವು,
ಆಯಿತಾ. ಸಿಂಧೂ ನದಿ ಒಪ್ಪಂದ ಅಂತ 1960ರಲ್ಲಿ ಏನು ಮಾಡ್ತಾರೆ, ಈ ಒಂದು ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಸೈನ್ ಮಾಡ್ತವೆ, ಎರಡು ದೇಶಗಳು ಕೂಡ. ಏನಂತಂದರೆ CJI, ಇದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಆಯಿತಾ. CJI ಇಲ್ಲಿ RBS. CJI ಅಂತಂದರೆ ಸಿ ಅಂತಂದರೆ ಓಕೆ ಚೆನಾಬು, ಝೇಲಮು, ಇಂಡಸ್ಸು ಅಂದರೆ ಸಿಂಧೂ ನದಿ, ರಾವಿ, ಬೀಸು, ಸಟ್ಲೇಜು. ಈ ಮೂರು ನದಿಗಳು ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ಪಾಕಿಸ್ತಾನಕ್ಕೆ ಸೇರಿದ್ದಂಥದ್ದು. ಈ ಮೂರು ನದಿಗಳು ಭಾರತಕ್ಕೆ ಸೇರುವಂಥದ್ದು, ಇಂಡಿಯಾಗೆ ಸೇರುವಂಥದ್ದು. ರಾವಿ, ಬೀಸ್ ಮತ್ತು ಸಟ್ಲೇಜು ಭಾರತಕ್ಕೆ ಸೇರಿರುವಂಥದ್ದು. CJI ಅಂತಂದರೆ ಚೆನಾಬ್, ಝೇಲಂ ಮತ್ತು ಇಂಡಸ್ಸು ಪಾಕಿಸ್ತಾನಕ್ಕೆ ಸೇರುವಂಥದ್ದು. ಈ ಇಂಡಸ್ ವ್ಯಾಲಿ ಟ್ರೀಟಿಯನ್ನು, ಈ ಸಿಂಧೂ ನದಿ ಒಪ್ಪಂದವನ್ನು ಭಾರತ ಏನು ಮಾಡ್ತಾ ಇದೆ, ಮುರಿತಾ ಇದೆ. ಸೊ ಇದ್ರ ಪ್ರಕಾರ ಇದು ಭಾರತದಲ್ಲಿ ಹರಿಬೋದು, ಹರಿದು ಮೇನ್ ನಮ್ಮ ಕಡೆ ಬರ್ತಾ ಇದೆ ಜಾಸ್ತಿ ಇರುವಂಥದ್ದು. ಸೊ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಇರುವಂಥ ನದಿ ನೀರನ್ನು ಈ ಅಣೆಕಟ್ಟನ್ನು ಕಟ್ಟಿ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ತೊಗೊಂಡು ಬಂದು ಆ ನದಿ ನೀರನ್ನು ಹಿಡಿತಾ ಇದ್ದೀರಾ. ಅದು ತಪ್ಪು. ಯಾಕಂದರೆ ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ನಮಗೆ ಸೇರಿದ್ದು ಅಂತ ಒಂದು ಪಾಕಿಸ್ತಾನ ಯಥಾ ರೀತಿಯಲ್ಲಿ ಒಂದು ಖ್ಯಾತಿ ತೆಗೆದಿದೆ. ಅದಕ್ಕೋಸ್ಕರ ಏನಿದೆ, ಇದು ನ್ಯೂಸಲ್ಲಿ ಇದೆ. ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. ದಿಸ್ ಅ ಸಿಂಪಲ್ ಡೈರೆಕ್ಟ್ ಕ್ವಶನ್ ಇದು, ಇಲ್ಲೇನು ಎಕ್ಸ್ಪ್ಲನೇಷನ್ ಜಾಸ್ತಿ ಇರಲ್ಲ. ದ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2024 ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್. ಓಕೆ, ಸೊ ಇದನ್ನು ಡೆವಲಪ್ ಮಾಡಿರೋದು ಯಾರು? BEE, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನುವಂಥದ್ದು ಒಂದು ಸಂಸ್ಥೆ ಡೆವಲಪ್ ಮಾಡಿದೆ. ಇದರ ಯಾರ ಜೊತೆಗೆ ಇನ್ನೂ ಒಂದು ಸಂಸ್ಥೆ ಇದರ ಜೊತೆಗೆ ಏನಾಗಿದೆ, ಕೊಲಾಬ್ರೇಟ್ ಆಗಿ ಈ ಒಂದು ರಿಪೋರ್ಟನ್ನು, ಈ ಒಂದು ವರದಿಯನ್ನು ಡೆವಲಪ್ ಮಾಡಿ ಬಿಡುಗಡೆಯನ್ನು ಮಾಡಿದೆ. ಓಕೆ, ಯಾವುದು? ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2024. BEE, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ಪ್ಲಸ್ ಯಾವುದು, ಅಲಿಯನ್ಸ್ ಆಫ್ ಎನರ್ಜಿ ಎಫಿಷಿಯಂಟ್ ಎಕನಾಮಿ. ಓಕೆ, AEEE ಅಂತ ಹೇಳ್ತೀನಿ. ಅಲಿಯನ್ಸ್ ಆಫ್ ಆ್ಯನ್ ಎನರ್ಜಿ ಎಫಿಷಿಯಂಟ್ ಎಕನಾಮಿ ಎರಡು ಸೇರಿ, BEE ಪ್ಲಸ್ ಇದೆರಡು ಸೇರಿ ಏನು ಮಾಡಿದ್ದಾವೆ, ಈ ಒಂದು ಯಾವುದೋ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ಆ ಒಂದು ವರದಿಯನ್ನು ಏನು ಮಾಡಿದ್ದಾವೆ, ರಿಲೀಸ್ ಮಾಡಿದ್ದಾವೆ. ಇದು ಜಸ್ಟ್ ಯಾರು ರಿಲೀಸ್ ಮಾಡಿದ್ರು ಅಂತ ಅಷ್ಟೇ ಸಾಕು. ಇದನ್ನು ಯಾರು ಫಸ್ಟ್ ಬಂದರು, ಯಾವ ಸ್ಟೇಟ್ ಫಸ್ಟ್ ಇದೆ, ಅಷ್ಟು ಡೆಪ್ತಾಗಿ ಇಲ್ಲಿಂದ ಬರಲ್ಲ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಆಯಿತಾ. 5ನೇ ಪ್ರಶ್ನೆ. ಓಕೆ, ಏನಿದೆ, ಎಕ್ಸೈಸ್ ಯುದ್ಧ ಕೌಶಲ್ ಅಂತ ಇದೆ. ಓಕೆ, ಎಕ್ಸೈಸ್ ಯುದ್ಧ ಕೌಶಲ್ ಅಂತ ಇದೆ. ಏನಿದು? 1ನೇ ಸ್ಟೇಟ್ಮೆಂಟ್, ಇಟ್ ಇಸ್ ಅ ಬಯನಿಯಲ್ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್. ಮಲ್ಟಿಲ್ಯಾಟ್ರಲ್ ಅಂತಂದರೆ ಎರಡು ದೇಶಗಳು ಬಂದು ಈ ಒಂದು ಯುದ್ಧಾಭ್ಯಾಸವನ್ನು ಮಾಡ್ತಾ ಇದ್ದಾವೆ ಅಂತ ಅರ್ಥ ಅಲ್ಲ. ಇಟ್ಸ್ ಅ ಇಂಡಿಜಿನಿಯಸ್, ಅಂದರೆ ನಮ್ಮದೇ ಸ್ಥಳೀಯ ಒಂದು ಯುದ್ಧಾಭ್ಯಾಸ. ಯಾರು ಮಾಡುವಂಥದ್ದು? ಇಂಡಿಯನ್ ಆರ್ಮಿ. ಓಕೆ, ಇಂಡಿಯನ್ ಆರ್ಮಿ ಮಾಡುವಂಥದ್ದು. ಹೀಗಾಗಿ 1ನೇ ಹೇಳಿಕೆ ಏನಾಗುತ್ತೆ, ನನಗೆ ತಪ್ಪಾಗುತ್ತೆ. 2ನೇ ಹೇಳಿಕೆ ನೋಡೋಣ. ದ ಇಂಡಿಯನ್ ಆರ್ಮಿ ಕಂಟಿಂಜೆಂಟ್ ಪಾರ್ಟಿಸಿಪೇಟೆಡ್ ಇನ್ ದಿ 21st ಎಡಿಷನ್ ಆಫ್ ಮಿಲಿಟರಿ ಎಕ್ಸೈಸ್ ಇಂಡಿಯಾ US ಮಿಲಿಟರಿ ಎಕ್ಸೈಸ್. ನೋ, ತಪ್ಪು. ಯಾಕಂದ್ರೆ ಆಲ್ರೆಡಿ ಹೇಳಿದ್ದೀನಿ 1ನೇದೇನು, ಇದೊಂದು ಇಂಡಿಜಿನಿಯಸ್, ನಾವೇ ಮಾಡುವಂಥದ್ದು. ನಮ್ಮ ಇಂಡಿಯನ್ ಆರ್ಮಿಯನ್ನು ಇನ್ನಿಷ್ಟು ಏನು ಮಾಡಬೇಕು, ಬೆಟರ್ ಟ್ರೈನ್ ಮಾಡೋಕ್ಕೆ ಈ ಒಂದು ಯುದ್ಧಾಭ್ಯಾಸವನ್ನು ನಾವೇನು ಮಾಡ್ತಾಯಿದ್ದೀವಿ, ತೆಗೆದುಕೊಂಡು ಬಂದಿದ್ದೀವಿ. ಸೊ ಈ 2ನೇ ಸ್ಟೇಟ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಯುದ್ಧ ಅಭ್ಯಾಸ ಅಂತ ಬರುತ್ತೆ. ಯುದ್ಧ ಅಭ್ಯಾಸ ಅಂತಲೇ ಒಂದಿದೆ ಎಕ್ಸೈಸು. ಓಕೆ, ಯುದ್ಧ ಅಭ್ಯಾಸ ಅಂತಲೇ ಒಂದು ಮಿಲಿಟ್ರಿ ಎಕ್ಸಸೈಸ್ ಇದೆ. ಅದು ಇಂಡಿಯಾ ಮತ್ತು US ನಡುವೆ ಆಗುವಂಥದ್ದು. 2ನೇ ಹೇಳಿಕೆ ಯುದ್ಧ ಅಭ್ಯಾಸ ಅನ್ನುವಂಥ ಮಿಲಿಟ್ರಿ ಎಕ್ಸಸೈಸ್. ಓಕೆ, ಯುದ್ಧ ಸಮರಾಭ್ಯಾಸಕ್ಕೆ ಸಂಬಂಧಪಟ್ಟಿದೆ. ಗೊತ್ತಾಯ್ತಾ? ಸೊ ಮಿಲಿಟ್ರಿ ಎಕ್ಸಸೈಸ್ ಈಸ್ ದಿ ಹೈ ಈಲ್ಡಿಂಗ್ ಟಾಪಿಕ್. ಪರೀಕ್ಷೆಗಳಲ್ಲಿ ಅದು ಬರುತ್ತೆ, ಪರೀಕ್ಷೆಗಳಲ್ಲಿ ಏನಾಗುತ್ತೆ, ಅದು ಬರುತ್ತೆ. ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ರೈಟ್. ನೆಕ್ಸ್ಟು, ಇಟ್ಸ್ ಆಲ್ಸೋ ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್. ಗೊತ್ತಿದ್ದರೆ ಹಾಕಬೇಕು, ಗೊತ್ತಿಲ್ಲ ಅಂದರೆ ಬಿಡಬೇಕು. ಎಸ್ಪೆಷಲಿ ಈ ಥರದ ಒನ್ಲೈನರ್ಸ್ ಬಂತಂದರೆ, ಈ ಥರದ ಒನ್ಲೈನರ್ ಇತ್ತಂದರೆ ನೀವು ಗೊತ್ತಿದ್ದರೆ ಹಾಕಬೇಕು, ಇಲ್ಲ ಅಂತಂದರೆ ಬಿಡಬೇಕು. ದಟ್ ಈಸ್ ದಿ ಬೆಟರ್ ಆಪ್ಷನ್. ಓಕೆ, ಮೈ ಸಜೆಷನ್. ಮಿಷನ್ ಸುರಕ್ಷಾ ಪ್ರೈಮರಿ ಆಬ್ಜೆಕ್ಟಿವ್, ಇದರ ಮುಖ್ಯ ಗುರಿ ಏನು? ಮಿಷನ್ ಸುರಕ್ಷಾನ ಎಲ್ಲಿ ಲಾಂಚ್ ಮಾಡುತ್ತೆ ಕರ್ನಾಟಕ ಸರ್ಕಾರ? ಕಲಬುರಗಿಯಲ್ಲಿ ಲಾಂಚ್ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನು? ಅದರ ಗುರಿ ಏನು? ವಾಟ್ ಈಸ್ ದ ಏಮ್ ಆಫ್, ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ಮಿಷನ್ ಸುರಕ್ಷಾ ವಿಚ್ ಇಸ್ ಲಾಂಚ್ಡ್ ಇನ್ ಕಲಬುರಗಿ. ಕಲಬುರಗಿಯಲ್ಲಿ ಲಾಂಚ್ ಮಾಡಿದ್ದಾರೆ ಅದನ್ನು. ಏನು? ಟು ಪ್ರೊವೈಡ್ ನ್ಯೂಟ್ರಿಷನಲ್ ಕಿಟ್ಸ್ ಟು ನ್ಯೂ ಬಾರ್ನ್,
ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜ್, ರೇಪ್ ಆ್ಯಂಡ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ಮೈನರ್ಸ್, ಎನ್ಶ್ಯೂರ್ 100% ಎನ್ರೋಲ್ಮೆಂಟ್ ಆಫ್ ಪ್ರೈಮರಿ ಸ್ಕೂಲ್ಸ್, ಟು ಪ್ರೊವೈಡ್ ವೊಕೇಶನಲ್ ಟ್ರೈನಿಂಗ್ ಟು ರೂರಲ್ ಯೂತ್. ಸುರಕ್ಷಾ ಅಂತ ಇದೆ ನೋಡಿ. ಸುರಕ್ಷೆ ಅಂತಂದರೆ ಪ್ರೊಟೆಕ್ಟ್ ಮಾಡುವಂಥದ್ದು, ಕಾಪಾಡುವಂಥದ್ದು. ಎದರಿಂದ ಕಾಪಾಡಬೇಕು? ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್, ಬಾಲ್ಯ ವಿವಾಹವನ್ನು ತಡಿಬೇಕು. ಆಮೇಲೆ ರೇಪ್, ಅದರಿಂದ ಹೆಣ್ಮಕ್ಕಳನ್ನ ಕಾಪಾಡಬೇಕು. ಆಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್, ಓಕೆ, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಿರ್ತಾರೆ ಎಷ್ಟೋ ಜನ, ಅದರಿಂದ ಏನು ಮಾಡಬೇಕಾಗಿದೆ? ಮೈನರ್ಸ್, ಎಸ್ಪೆಷಲಿ ಮೈನರ್ಸ್ ಅಂತಂದರೆ 18 ವರ್ಷದ ಒಳಗಿನ ಮಕ್ಕಳನ್ನು ಏನು ಮಾಡಬೇಕಾಗಿದೆ? ಕಾಪಾಡಬೇಕಾಗಿದೆ. ಬಾಲ್ಯ ವಿವಾಹದಿಂದ ಕಾಪಾಡಬೇಕಾಗಿದೆ, ಸೆಕ್ಷುವಲ್ ಹರಾಸ್ಮೆಂಟಿಂದ ಕಾಪಾಡಬೇಕಾಗಿದೆ. ಸೊ ಎಲ್ಲಿಂದ ಕಾಪಾಡೋಕ್ಕೆ ಒಂದು ಯೋಜನೆಯನ್ನು ತೊಗೊಂಡು ಬಂದಿದ್ದಾರೆ ಕರ್ನಾಟಕ ಸರ್ಕಾರ. ಅದೇ ಏನು? ಮಿಷನ್ ಸುರಕ್ಷಾ. ಅದನ್ನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಮಾಡಿದರು? ತೊಗೊಂಬಂದ್ರು. ಏನು ಮಾಡ್ತಾರೆ ಇದರಲ್ಲಿ? ಮಿಷನ್ ಸುರಕ್ಷಾ ಅಂದರೆ ಮೈನರ್ ಅಂತಂದ್ರೆ 18 ವರ್ಷದ ಒಳಗಿರ್ತಾರೆ ಅಂತಂದರೆ ಅವ್ರಿಗೆ ಏನು ಮಾಡಬೇಕು? ಗುಡ್ ಟಚ್, ಬ್ಯಾಡ್ ಟಚ್ ಅಂತ ಬರ್ತಾವಲ್ವ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಓಕೆ, ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸ್ಬೇಕಾಗತ್ತೆ. ಓಕೆ, ಮೇನ್ ಅದೇ ಇದ್ರದ್ದು ಕ್ಯಾಂಪೇನ್ ಒಂದು ಉದ್ದೇಶ, ಮಿಷನ್ನ ಉದ್ದೇಶ ಅವೇರ್ನೆಸ್ ಮೂಡಿಸುವಂಥದ್ದು. ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಅಗೇನ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಇದು ಇಂಪಾರ್ಟೆಂಟ್. ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಅವಾರ್ಡ್ಸನ್ನು ಯಾವ್ದು ಫೋಕಸ್ ಮಾಡಿ ಅಂದರೆ ಕರ್ನಾಟಕದವರಿಗೆ ಯಾರಿಗಾದರೂ ಅವಾರ್ಡ್ ಸಿಕ್ಕಿದೆಯಾ ಇಂಟರ್ನ್ಯಾಷನಲ್ ಅವಾರ್ಡ್ಸಲ್ಲಿ, ಯೂಶ್ವಲಿ ಕರ್ನಾಟಕದವ್ರು ಯಾರಿಗಾದರೂ ಅವಾರ್ಡ್ ಸಿಕ್ಕಿದ್ರೆ ಅದನ್ನು ಫೋಕಸ್ ಮಾಡಬೇಕು. ಅದು ಚಾನ್ಸಸ್ಸು ಜಾಸ್ತಿ, ಎಕ್ಸಾಮಿಗೆ ಬರುವಂಥ ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಅದನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೆಲ್ಫ್ ಹೆಲ್ಪ್ ಗ್ರೂಪ್, SSG, ಸ್ವಸಹಾಯ ಸಂಘ ಅಂತ ಕರಿತೀವಿ. ಏನು? ಸ್ವಸಹಾಯ ಸಂಘ. ಓಕೆ, ಸ್ವಸಹಾಯ ಸಂಘ ಕರ್ನಾಟಕದ್ದು ಒಂದು ಕರ್ನಾಟಕದ ಸ್ವಸಹಾಯ ಸಂಘ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಏನಾಗಿದೆ? ಒಂದು ಅವಾರ್ಡ್ ಬಂದಿದೆ, UNDP ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್. 2025 UNDP ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಒಂದು ಇನಿಷಿಯೇಟಿವ್ ಮಾಡಿತ್ತು. ಒಂದು ಸೆಲ್ಫ್ ಹೆಲ್ಪ್ ಗ್ರೂಪು, ಒಂದು ಸ್ವಸಹಾಯ ಸಂಘ, ಅದಕ್ಕೆ ಒಂದು UNDP ಅವಾರ್ಡ್ ಬಂದಿದೆ. ಯಾವ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಅವಾರ್ಡ್ ಬಂದಿದೆ ಅಂತ ಕೇಳಿದ್ದಾರೆ 4ರಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, BB ಫಾತಿಮಾ ಸ್ವಸಹಾಯ ಸಂಘ, ಮಹಿಳಾ ಸಾಂಖ್ಯ ಕರ್ನಾಟಕ, ಸಂಜೀವಿನಿ ಸೆಲ್ಫ್ ಹೆಲ್ಪ್ ಗ್ರೂಪ್. ಯಾವುದು? BB ಫಾತಿಮಾ ಸ್ವಸಹಾಯ ಸಂಘ ಇದಕ್ಕೆ ಸಿಕ್ಕಿದೆ. ಇದು ಎಲ್ಲಿದ್ದು? ತೀರ್ಥ ವಿಲೇಜ್ ಅಂತ ಬರುತ್ತೆ. ತೀರ್ಥಹಳ್ಳಿ ಅಲ್ಲ, ಅದು ಶಿವಮೊಗ್ಗ ಡಿಸ್ಟಿಕ್ಕು. ಬರೀ ತೀರ್ಥ ವಿಲೇಜ್, ತೀರ್ಥಹಳ್ಳಿ. ಇದು ತೀರ್ಥ ಅನ್ನುವಂಥ ಗ್ರಾಮ ಅಷ್ಟೇ. ತೀರ್ಥ ಅನ್ನುವಂಥ ಗ್ರಾಮ ಯಾವ ಡಿಸ್ಟಿಕಲ್ಲಿ ಬರುತ್ತೆ? ಧಾರವಾಡ ಡಿಸ್ಟಿಕ್ಕು. ತೀರ್ಥಹಳ್ಳಿ ಬಂದು ಅದು ಬೇರೆ, ಅದು ಶಿವಮೊಗ್ಗ ಡಿಸ್ಟಿಕ್ಕು. ಇದು ತೀರ್ಥ ಅನ್ನುವಂಥ ಧಾರವಾಡ ಜಿಲ್ಲೆಯ ತೀರ್ಥ ಅನ್ನುವಂಥ ಗ್ರಾಮದಲ್ಲಿ ಈ ಒಂದು ಸ್ವಸಹಾಯ ಗುಂಪಿದೆ. BB ಫಾತಿಮಾ ಸ್ವಸಹಾಯ ಸಂಘ ಅಂತ ಇದೆ. ಅವರ ಒಂದು ಕಾರ್ಯವೈಖರಿಗೆ ಏನಾಗಿದೆ? ಈ ಒಂದು UNDP ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ 2025 ಸಿಕ್ಕಿದೆ. ಇದು ನೆನಪಿಟ್ಕೋಬೇಕು, ಇದು ಪರೀಕ್ಷೆಯಲ್ಲಿ ಬರುತ್ತೆ. ಬರುತ್ತೆ, ರೈಟ್. ನೆಕ್ಸ್ಟ್ 8th one ಏನಿದೆಪ್ಪ? ಅಗೇನ್ ಕರೆಂಟ್ ಅಫೇರ್ಸ್. ಓಕೆ, ದ ಕರ್ನಾಟಕ ಗೌರ್ಮೆಂಟ್ ರೀಸೆಂಟ್ಲಿ ಫಾರ್ಮ್ಡ್ ಎ ಕಮಿಟಿ. ಒಂದು ಸಮಿತಿಯನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಸಮಿತಿಯನ್ನು ಏನು ಮಾಡಿದೆ? ಫಾರಮ್ ಮಾಡಿದೆ. ಓಕೆ, ಏನು ಸ್ಟಡಿ ಮಾಡೋಕ್ಕೆ ಅಂತಂದರೆ ಆಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಟು ತುಳು. ಕರ್ನಾಟಕದ 2ನೇ ಒಂದು ಅಧಿಕೃತ ಭಾಷೆಯಾಗಿ ತುಳುನ ಮಾಡಬೇಕಾ ಅಥವಾ ಮಾಡಬಾರ್ದಾ, ಅಥವಾ ಮಾಡಿದರೆ ಏನು ಮಾಡಬೇಕಾಗಿದ್ರೆ ಯಾಕೆ ಮಾಡಬೇಕು, ಮಾಡಬಾರ್ದಾಗಿದ್ರೆ ಯಾಕೆ ಮಾಡಬಾರ್ದು, ಸ್ಟಡಿ ಮಾಡೋಕ್ಕೆ ಅದಕ್ಕೆ ಕೊಡಬೇಕಾ, ಯಾವ ಕ್ರೈಟೀರಿಯಾಯಿಂದ ಅದಕ್ಕೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಧಿಕೃತ ಭಾಷೆಯನ್ನಾಗಿ ಮಾಡ್ಬೋದು. 2ನೇ ಅಧಿಕೃತ ಭಾಷೆ, 1ನೇದು ಆಲ್ರೆಡಿ ಕರ್ನಾಟಕ ಇದೆ, 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡ್ಬೋದು ಅಂತ ಏನು ಮಾಡಿದ್ದಾರೆ? ಕೇಳಿದ್ದಾರೆ. ರೈಟ್. ಸೊ ಯಾವುದು ಆನ್ಸರ್ ಇದಕ್ಕೆ? ಪುರುಷೋತ್ತಮ ಬಿಳಿಮನಿನ ಅಲ್ಲ, ಇವರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಇದಂತೂ ಆಗಲ್ಲ. ಓಕೆ, ಗಾಯತ್ರಿ KM, ಇದರ ಆನ್ಸರ್ ಏನಾಗುತ್ತೆ? ಕರೆಕ್ಟ್, ಗಾಯತ್ರಿ KM. ಇದಕ್ಕಿಂತ ಮುಂಚೆ 2022-23 ಒಂದು ಮಾಡಿದ್ರು, ಸೇಮ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಲ್ರೆಡಿ ಮಾಡಿದ್ರು ಒಂದು ಸಲ. ದಿಸ್ ಇಸ್ ದಿ ಅಗೇನ್ ಗೌರ್ಮೆಂಟ್ ಇಸ್ ಫಾರ್ಮ್ಡ್ ಎ ಕಮಿಟಿ, ಒಂದು ಸಮಿತಿಯನ್ನು ಮತ್ತೊಂದು ಸಲ ಏನು ಮಾಡಿದ್ದಾರೆ? ರಚನೆ ಮಾಡಿದ್ದಾರೆ. ಗಾಯತ್ರಿ KM ಅನ್ನುವಂಥವರ ಅಧ್ಯಕ್ಷತೆಯಲ್ಲಿ. ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕದ ಭೂಗೋಳಶಾಸ್ತ್ರ. ಅದರಲ್ಲಿ ಪರ್ವತಗಳು ಯಾವುದು? ಮೌಂಟೇನ್ ಇದು ಬರ್ತಾವಲ್ಲ, ಹೈಟ್. ಓಕೆ, ಯಾವುದು ಎತ್ತರ, ರೇಂಜ್ ಒಂದು ಆರ್ಡರಲ್ಲಿ ಕಡಿಮೆಯಿಂದ ಜಾಸ್ತಿ, ಜಾಸ್ತಿಯಿಂದ ಕಡಿಮೆ ಅಂತ, ಅಥವಾ ನಾರ್ತ್ ಟು ಸೌತು, ಸೌತ್ ಟು ನಾರ್ತು, ಇವನ್ನೆಲ್ಲ ಏನು ಮಾಡ್ತಾರೆ? ಪ್ರಶ್ನೆಗಳನ್ನು ಕೇಳ್ತಾರೆ.
ಇದು ಇಂಪಾರ್ಟೆಂಟು, ರೈಟ್. ಸೊ ಏನು ಅರೇಂಜ್ ದಿ ಫಾಲೋವಿಂಗ್ ಪೀಕ್ಸ್ ಆಫ್ ದಿ ಕರ್ನಾಟಕ. ಪೀಕ್ಸ್ ಎತ್ತರಗಳು, ಈ ಬೆಟ್ಟ ಯಾವ ಬೆಟ್ಟ ಹೈಯೆಸ್ಟ್ ಎತ್ತರ ಇದೆ, ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾನೆ. ಡಿಸೆಂಡಿಂಗ್ ಅಂತಂದರೆ ಹೆಚ್ಚಿನಿಂದ ಕಮ್ಮಿಗೆ ಯಾವುದು ಇದೆ ಅಂತ, ಹೈಯೆಸ್ಟಿಂದ ಲೋವೆಸ್ಟು. ಹೈಯೆಸ್ಟಿಂದ ಲೋವೆಸ್ಟ್ ಯಾವ್ದು ಹೈಯೆಸ್ಟಪ್ಪ ನಮಗೆ ಗೊತ್ತಿದೆ, ಯಾವ್ದು ಹೈಯೆಸ್ಟು? ಮುಳ್ಳಯ್ಯನಗಿರಿ. ಎಷ್ಟು ಜನ ಹೋಗಿರ್ತೀರ ಟ್ರಿಪ್ಗೆ? ಮೋಸ್ಟ್ ಆಫ್ ದಿ ಪೀಪಲ್ ಹೋಗಿರ್ತೀರ ಅಲ್ವಾ? ಮುಳ್ಳಯ್ಯನಗಿರಿ ನೋಡಿ, ಎಲ್ಲ ಕಡೆಯೂ ಎ ಆಪ್ಷನ್ನು ಇದೆ, ಹೀಗಾಗಿ ನನಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಎರಡನೇದು ಬಾಬಾ ಬುಡನ್ಗಿರಿ, ಎಸ್ ಇದು ಒಂದನೇದ್ದು. ಎರಡನೇದು ಬಾಬಾ ಬುಡನ್ಗಿರಿ, ಎಸ್ ಇದು ತೆಗಿತೀನಿ ನಾನು ಅವಾಗ. ಎರಡನೇದೇನು ಬಾಬಾ ಬುಡನ್ಗಿರಿ. ಓಕೆ, ಮೂರನೇದ್ದು ಯಾವುದಾಗತ್ತೆ? ಬ್ರಹ್ಮಗಿರಿ, ಪುಷ್ಪಗಿರಿ ಆರ್ ಕೊಡಚಾದ್ರಿ. ಯಾವುದಾಗುತ್ತೆ? ಬ್ರಹ್ಮಗಿರಿ, ಪುಷ್ಪಗಿರಿ ಆರ್ ಕೊಡಚಾದ್ರಿ. ವಿಚ್ ಒನ್? ಬ್ರಹ್ಮಗಿರಿ, ಪುಷ್ಪಗಿರಿ, ಕೊಡಚಾದ್ರಿ ಯಾವುದಾಗುತ್ತೆ? ಪುಷ್ಪಗಿರಿ ಮೂರನೇದ್ದು ಹೈಟು, ನಾಲ್ಕನೇದ್ದು ಬ್ರಹ್ಮಗಿರಿ, ನೆಕ್ಸ್ಟು ಲಾಸ್ಟ್ ಒನ್ನು ಕೊಡಚಾದ್ರಿ. ಓಕೆ, ಡಿ ಎಲ್ಲಿದೆ? ಎರಡರಲ್ಲಿದೆ. ಓಕೆ, ಸೊ ನನಗೆ ಮೂರನೇದು ಯಾವುದು ಅಂತ ಹೇಳಿದೆ ನಾನು? ಪುಷ್ಪಗಿರಿ ಅಂತಂದರೆ ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಒಂದನೇದ್ದು ಮುಳ್ಳಯ್ಯನಗಿರಿ, ಎರಡನೇದು ಬಿ ಬಾಬಾ ಬುಡನ್ಗಿರಿ, ಮೂರನೇದು ಇ ಪುಷ್ಪಗಿರಿ ಹೈಯೆಸ್ಟ್ ಇಂದ ಲೋವೆಸ್ಟ್ವರೆಗೂ, ನಾಲ್ಕನೇದು ಸಿ ಬ್ರಹ್ಮಗಿರಿ, ನೆಕ್ಸ್ಟ್ ಐದನೇದು ಕೊಡಚಾದ್ರಿ. ಆನ್ಸರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಏನು ನೀವು ಎಕ್ಸ್ಟ್ರಾ ಒಂದು ಹೋಮ್ವರ್ಕ್ ಏನು ಮಾಡ್ಬೋದು ಗೊತ್ತಾ? ಈ ಒಂದು ಮೌಂಟೇನ್ ಪಿಕ್ಸಲ್ಲಿ ಯಾವ್ಯಾವುದು ನ್ಯಾಷನಲ್ ಪಾರ್ಕ್ ಏನಾದರೂ ಇದೆಯಾ, ವೈಲ್ಡ್ ಲೈಫ್ ಸೆಂಚುರಿ ಅಂದರೆ ವನ್ಯಜೀವಿ ಅರಣ್ಯ ವನ್ಯಜೀವಿ ಧಾಮ ಏನಾದರೂ ಇದೆಯಾ, ಇಂಪಾರ್ಟೆಂಟ್ ಫಾಲ್ಸು ಅಂದರೆ ಜಲಪಾತಗಳು ಏನಾದರೂ ಹರಿಯುತ್ತಾ, ಓಕೆ, ಯಾವುದಾದ್ರೂ ನದಿ ಹುಟ್ಕೊಳ್ಳುತ್ತಾ, ಉಗಮ ಸ್ಥಾನ ಇದೆಯಾ, ನದಿಯ ಯಾವುದಾದ್ರೂ ಒಂದು ನದಿಯ ಉಗಮ ಸ್ಥಾನ ಇದೆಯಾ ನೋಡ್ಕೊಳ್ಳಿ, ಪ್ರಶ್ನೆ ಬರುತ್ತೆ. ಓಕೆ, ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಕೂಡ, ಆಯಿತಾ. ನೆಕ್ಸ್ಟ್ 10ನೇದು ಅಗೇನ್ ಕರ್ನಾಟಕ ಜಿಯೋಗ್ರಫಿ, ರಿವರ್ಸ್. ಕರ್ನಾಟಕ ರಿವರ್ಸ್ ಭಾಳ ಇಂಪಾರ್ಟೆಂಟು. ಓಕೆ, ಯಾವುದು ವೆಸ್ಟ್ ಡೈರೆಕ್ಷನ್ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು? 3 ಹರಿಬೇಕು. ಈಗ ಒಂದು ಆಪ್ಷನ್ ಕೊಟ್ಟಿದ್ದಾನೆ, 3 ಹರಿಯುವಂಥ ನದಿ ಯಾವುದು ಪಶ್ಚಿಮಮುಖವಾಗಿ? ಭೀಮಾ ಈಸ್ಟರ್ನ್ ಫ್ಲೋ, ಇದು ಆಗಲ್ಲ. ಹಿರಣ್ಯಕೇಶಿನೂ ಆಗಲ್ಲ, ಕೃಷ್ಣನೂ ಆಗಲ್ಲ. ಕಾಳಿ ವೆಸ್ಟ್ ಫ್ಲೋಯಿಂಗ್ ಆಗುತ್ತೆ, ಗಂಗಾವಳ್ಳಿ ವೆಸ್ಟ್ ಫ್ಲೋಯಿಂಗ್ ಆಗುತ್ತೆ, ಬಟ್ ಈ ಕೃಷ್ಣ ಈಸ್ಟ್ ಫ್ಲೋಯಿಂಗು ಆಗಲ್ಲ. ಸೊ ಈಗ ಈ ಆಪ್ಷನ್ನು ಆಗಲ್ಲ, ಈ ಆಪ್ಷನ್ನು ಆಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ಅಘನಾಶಿನಿ ವೆಸ್ಟ್ ಫ್ಲೋಯಿಂಗ್ ರಿವರು ಆಗುತ್ತೆ, ಘಟಪ್ರಭಾ ಈಸ್ಟ್ ಫ್ಲೋಯಿಂಗ್ ರಿವರು ಆಗಲ್ಲ, ಭೀಮ್ ಈಸ್ಟ್ ಫ್ಲೋಯಿಂಗ್ ರಿವರು ಆಗಲ್ಲ, ಸೊ ಇದಾಗಲ್ಲ. ಸೊ ನೇತ್ರಾವತಿ ವೆಸ್ಟ್ ಫ್ಲೋಯಿಂಗ್ ರಿವರು, ಗಂಗಾವಳ್ಳಿ ವೆಸ್ಟ್ ಫ್ಲೋಯಿಂಗ್ ರಿವರು, ಕಾಳಿ ವೆಸ್ಟ್ ಫ್ಲೋಯಿಂಗ್ ರಿವರು. 3 ಏನೋ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು. ಸೊ ಇದು ಗೊತ್ತಿರಬೇಕು ನಿಮಗೆ. ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಯಾವುದು, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಯಾವುದು, ಈಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಯಾವುದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಆಸ್ಕ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಆಯಿತಾ. ನೆಕ್ಸ್ಟ್ ಅಗೇನ್ ಒನ್ ಮೋರ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಓಕೆ, ಸೊ ಇಲ್ಲಿ ನೋಡೋಣ ಫಸ್ಟು, ಆಯಿತಾ. ಜಿ ಪರಮಶಿವಯ್ಯ ಸಮಿತಿ, ಪರಮಶಿವಯ್ಯ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ಒಂದು ಇಶ್ಯೂಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಬಟ್ ಆನ್ಸರ್ನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇದು ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಡ್ರಿಂಕಿಂಗ್ ವಾಟರ್ ಥ್ರೂ ಎತ್ತಿನಹೊಳೆ ಯೋಜನೆಯ ಮುಖಾಂತರ ಒಂದು ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತರುವ ಉದ್ದೇಶ ಇದರದ್ದು ಆಗಿದೆ. ಎತ್ತಿನಹೊಳೆ, ಒಂದು ನಿಮಿಷ. ಎತ್ತಿನಹೊಳೆ ಮುಖಾಂತರ ಕುಡಿಯುವ ನೀರು ಕೊಡಬೇಕಪ್ಪ. ಓಕೆ, ಯಾವ್ಯಾವ ಡಿಸ್ಟಿಕ್ಕಿಗೆ ಕೊಡಬೇಕು? ನಿಮ್ಮ ಪರಮಶಿವ ಕಮಿಟಿ ಗೊತ್ತಾಯಿತು, ಎತ್ತಿನಹೊಳೆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದೆ. ಬಟ್ ಕುಡಿಯುವ ನೀರು ಸರಬರಾಜನ್ನು ಮಾಡೋಕ್ಕೆ ಯಾವ್ಯಾವ ಡಿಸ್ಟಿಕ್ಕಿಗೆ? ಕೋಲಾರ, ಓಕೆ, ಚಿಕ್ಕಬಳ್ಳಾಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಓಕೆ, ರಾಮನಗರ, ತುಮಕೂರು, ರಾಮನಗರ. ಈಗ ರಾಮನಗರ ಅಲ್ಲ, ಅದು ಏನದು ಬೆಂಗಳೂರು ಸೌತ್. ಓಕೆ, ರಾಮನಗರ ಅನ್ಬೇಡಿ, ಇದು ಏನಾಗಿದೆ ರೀನೇಮ್ ಆಗಿದೆ ಅಲ್ವಾ, ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ. ಹಾಂ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಅಥವಾ ಬೆಂಗಳೂರು ಸೌತು, ಆಮೇಲೆ ತುಮಕೂರು, ನೆಕ್ಸ್ಟ್ ಬೆಂಗಳೂರು ರೂರಲ್ಲು, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ರೂರಲ್ಲು, ಮತ್ತು ಹಾಸನ. ಓಕೆ, 1 2 3 4 5 6 ಡಿಸ್ಟಿಕ್ಕಿಗೆ ಕುಡಿಯೋ ನೀರನ್ನು ಕೊಡೋಕ್ಕೆ ಪರ್ಮನೆಂಟಾಗಿ ಕೊಡಲೇಬೇಕು ಅಂತ ಹೇಳಿ ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟನ್ನು ತೆಗೆದುಕೊಂಡು ಬಂದರು. ಓಕೆ, ಸೊ
ಅದನ್ನು ಹೇಳಿದ್ದು ಯಾರು? GS ಪರಮಶಿವಯ್ಯ ಕಮಿಟಿ. ಎಷ್ಟು ಡಿಸ್ಟಿಕ್ಕು? 6 ಡಿಸ್ಟಿಕ್ಕು: ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಅಥವಾ ಬೆಂಗಳೂರು ಸೌತು, ತುಮಕೂರು, ಬೆಂಗಳೂರು ರೂರಲ್ಲು ಮತ್ತು ಹಾಸನ. ಈ 6 ಡಿಸ್ಟಿಕ್ಕಿಗೆ ಕೊಡಬೇಕು ಅಂತೇಳಿ ಎತ್ತಿನಹೊಳೆ ಪ್ರಾಜೆಕ್ಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಗೊತ್ತಿರಬೇಕು, ಕಮಿಟಿ ಗೊತ್ತಿರಬೇಕು, ಯಾವ್ಯಾವ ಡಿಸ್ಟಿಕ್ಕಿಗೆ ಕುಡಿಯೋ ನೀರನ್ನು ಸರಬರಾಜು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರಬೇಕು. ಸೊ ಇದು 3 ಅಲ್ಲ. ಸೊ ನೋಡಿದ್ವಿ ಅವಾಗಲೇ 11ನೇದು ಆಪ್ಷನ್ ಎ ಆಗುತ್ತೆ. ಓಕೆ, 12th ಒನ್ ಈಸಿ ಹೇಳಿ ನೋಡೋಣ. 12th ಒನ್, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ 23 ಡಿಗ್ರಿ ಹಾಫ್ ಮೇಲೆ, ಇಕ್ವೇಟರಿಂದ ಮೇಲೆ, ನದನ್ ಹೆಮಿಸ್ಪಿಯರ್ ಉತ್ತರಾರ್ಧಗೋಳದಲ್ಲಿ 23 ಹಾಫ್. ಇದು ಇಕ್ವೇಟರ್ ಅಲ್ವಾ? ಇದು ಟ್ರಾಫಿಕ್ ಆಫ್ ಕ್ಯಾನ್ಸರು ಅಂದರೆ ಕರ್ಕಾಟಕ. ಇದು ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನು ಅಂತಂದರೆ ಮಕರ ಸಂಕ್ರಾಂತಿ ವೃತ್ತ. ಮೇಲಿಂದು ಯಾವ ವೃತ್ತ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ ಅಲ್ವಾ? ಇದು ನಾರ್ತಲ್ಲಿರುತ್ತೆ, ಈ ಕಡೆ ಸೌತ್. ಓಕೆ, ಸೊ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದರೆ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಭಾರತದ ಎಷ್ಟು ರಾಜ್ಯಗಳಲ್ಲಿ ಇದು ಹಾದು ಹೋಗುತ್ತೆ? ಭಾರತದ ಎಷ್ಟು ರಾಜ್ಯಗಳಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಅಂತ ಕೇಳಿದ್ದಾರೆ. 4 ರಾಜ್ಯನ, 5 ರಾಜ್ಯನ, 6 ರಾಜ್ಯನ, 8 ರಾಜ್ಯನ? ಗೊತ್ತಿದೆಯಾ ಎಷ್ಟು ರಾಜ್ಯಗಳಪ್ಪ ಹಾದು ಹೋಗುವಂಥದ್ದು? ಎನಿಬಡಿ? ಎಷ್ಟು ರಾಜ್ಯ? 8 ರಾಜ್ಯ ಹಾದು ಹೋಗುವಂಥದ್ದು. ಯಾವ್ಯಾವ 8 ರಾಜ್ಯ? ಯಾವ್ಯಾವ 8 ರಾಜ್ಯ? ವೆಸ್ಟಿಂದ ನೋಡೋಣ. ಓಕೆ, ಸೊ ಓಕೆ, ವೆಸ್ಟಿಂದ ನೋಡೋಣ. ಇದು 23.5 ಡಿಗ್ರಿ ಅಂತ ಅಂದ್ಕೊಳ್ಳೋಣ. ಯಾವುದು? ಗುಜರಾತ್ 1ನೇದ್ದು. ಆಮೇಲೆ ರಾಜಸ್ಥಾನ್ ದೊಡ್ಡದಿದೆಯಲ್ಲಪ್ಪ, ರಾಜಸ್ಥಾನ್, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಛತ್ತೀಸ್ಗಢ. ನೆಕ್ಸ್ಟು 4 ಆಯಿತು. ಛತ್ತೀಸ್ಗಢ, ಝಾರ್ಖಂಡ್. ಓಕೆ, ವೆಸ್ಟ್ ಬೆಂಗಾಲ್. ಓಕೆ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಆ್ಯಂಡ್ ಮಿಜೋರಾಮ್. ಇಲ್ಲಿ ತ್ರಿಪುರಾ ಮತ್ತು ಮಿಜೋರಾಮ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಒಟ್ಟು 8. ಓಕೆ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಮತ್ತು ಮಿಜೋರಾಮ್. ಓಕೆ, 8 ಡಿಸ್ಟಿಕ್ಕು. ಒಂದು ನೆನ್ಪಿಟ್ಕೊಳ್ಳಿ, ಏನು ಗೊತ್ತಾ, ಒಂದು ಇಂಪಾರ್ಟೆಂಟ್ ಅಂತಂದರೆ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಏನು ಹೇಳಿದೆ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಒಂದು ನದಿ ಹಾದು ಹೋಗುತ್ತೆ. ಭಾರತದ್ದು ಒಂದು ನದಿ ಹಾದು ಹೋಗುತ್ತೆ. ಯಾವ ನದಿ ಅದು? ಮಾಹೆ. ನೋಡಿ, ಹಿಂಗೆ ಬಂದು 2 ಸಲ ಅದು ಇದಾಗುತ್ತೆ, 2 ಸಲ ಏನಾಗುತ್ತೆ? ಕ್ರಾಸ್ ಆಗುತ್ತೆ. ಯಾವ ನದಿ ಅದು? ಮಾಹೆ ರಿವರು. ಕೇಳ್ತಾರೆ, ಯಾವ ನದಿ, ಭಾರತದ ಯಾವ ನದಿ ಕರ್ಕಾಟಕ ಸಂಕ್ರಾಂತಿ ವೃತ್ತನ 2 ಸಲ ಕಟ್ ಮಾಡುತ್ತೆ? ಟ್ರಾಫಿಕ್ ಆಫ್ ಕ್ಯಾನ್ಸರನ್ನು 2 ಸಲ ಕಟ್ ಮಾಡುತ್ತೆ, ಟ್ವೈಸ್ ಟೈಮ್. ಯಾವುದಂತ ಕೇಳ್ತಾರೆ. ಯಾವುದು? ನೆನ್ಪಿಟ್ಕೊಳ್ಳಿ, ಮಾಹೆ ರಿವರು ನೆನ್ಪಿಟ್ಕೊಳ್ಳಿ. ಯಾವ ಒಂದು ಸಿಟಿ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಹತ್ತಿರದಲ್ಲಿದೆ? ಯಾವುದು? ರಾಂಚಿ. ನೆನ್ಪಿಟ್ಕೊಳ್ಳಿ, ಯಾವುದು? ರಾಂಚಿ ಸಿಟಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಟ್ರಾಫಿಕ್ ಆಫ್ ಕ್ಯಾನ್ಸರ್ನ ಹತ್ತಿರದಲ್ಲಿ ಇದೆ. ನೆನ್ಪಿಟ್ಕೊಳ್ಳಿ, ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಓಕೆ, ರೈಟ್. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಂದು ಸೆಕೆಂಡ್ ಇಲ್ಲೇ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಆಯಿತಾ? ಓಕೆ, ದ ಅರ್ತ್ ಇನ್ ಇಟ್ಸ್ ಇನಿಷಿಯಲ್ ಫೇಸ್ ಫಾರ್ಮೇಷನ್ ವಾಸ್ ಹಾಟ್ ಆಬ್ಜೆಕ್ಟ್. ಒಂದು ಬೆಂಕಿಯ ಉಂಡೆ ಥರ ಇತ್ತು. ಭೂಮಿ ಅನ್ನೋದು ಒಂದು ಬೆಂಕಿಯ ಉಂಡೆ, ಆಯಿತಾ? ಅದು ಆಮೇಲೆ ಸಿಡಿದು ಜ್ವಾಲಾಮುಖಿಯಾಗಿ 3 ಸ್ಟೇಜಲ್ಲಿ ಏನಾಗಿದೆ? ಅರ್ತ್ ಫಾರ್ಮೇಷನ್ ಆಗಿದೆ. ಓಕೆ, ಒಂದು ಬೆಂಕಿ ಉಂಡೆ ಥರ ಇತ್ತು, ಥಿನ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಆ ಬೆಂಕಿ ಉಂಡೆಯಲ್ಲಿ ಒಂದು ಹಾಟ್ ಆಬ್ಜೆಕ್ಟ್ ಆಗಿತ್ತು. ಅದರಲ್ಲಿ ಯಾವುದು ಕೂಡ್ಕೊಂಡಿತ್ತು? ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್, ಹೈಡ್ರೋಜನ್ ಆ್ಯಂಡ್ ಹೀಲಿಯಂ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್, ಆರ್ಗಾನ್ ಆ್ಯಂಡ್ ಮೀಥೇನ್. ನೈಟ್ರೋಜನ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ, ಆಕ್ಸಿಜನ್ ಅವಾಗ ಇರಲೇ ಇಲ್ಲ. ಸೊ ಆಬ್ವಿಯಸ್ಲಿ ಇದೆರಡೂ ಆಗಲ್ಲ. ಆನ್ಸರ್ ಏನು? ಹೈಡ್ರೋಜನ್ ಆ್ಯಂಡ್ ಹೀಲಿಯಂ. ಹೈಡ್ರೋಜನ್ ಮತ್ತು ಹೀಲಿಯಂ ಎರಡು ಏನಿತ್ತು ಆ ಒಂದು ಹಾಟ್ ಆಬ್ಜೆಕ್ಟಲ್ಲಿ ಕಾಂಪ್ರೈಸ್ ಆಗಿತ್ತು, ಸೇರಿಕೊಂಡಿದ್ವು. ಓಕೆ, ಇದು ಗೊತ್ತಾಯ್ತಾ? ಮುಂಚೆ ಏನಾಗಿತ್ತು? ಫಸ್ಟ್ 3 ಸ್ಟೇಜ್ ಅಂತ ಹೇಳಿದ್ನಲ್ವಾ. ಮೊದಲೇ ಸ್ಟೇಜಲ್ಲಿ ಇದೇನಾಗಿರುತ್ತೆ? ಒಂದು ಹಾಟ್ ಆಬ್ಜೆಕ್ಟ್ ಆಗಿರುತ್ತೆ. ಅಲ್ಲಿ ಹೀಲಿಯಂ ಆ್ಯಂಡ್ ಏನಿರುತ್ತೆ?
ಹೈಡ್ರೋಜನ್ 2 ಇರುತ್ತೆ. ಓಕೆ, ಮೊದಲೇ ಇದರಲ್ಲಿ. ಎರಡನೇದರಲ್ಲಿ ಏನಾಗುತ್ತೆ, ಡಿಗ್ಯಾಸಿಂಗ್. ಅರ್ಥ ಏನಾಗುತ್ತೆ, ಡಿಗ್ಯಾಸಿಂಗ್ ಆಗುತ್ತೆ. ಡಿಗ್ಯಾಸಿಂಗ್ ಅಂದರೆ ಏನು ಗೊತ್ತಾ, ಕೂಲ್ ಆಗುವಂಥದ್ದು, ತಂಪಾಗುವಿಕೆ ಆಗುವಂಥದ್ದು. ಓಕೆ, ತಂಪಾಗುವಿಕೆ ಆಗುವಂಥದ್ದು, ಡಿಗ್ಯಾಸಿಂಗ್ ಆಗುವಂಥದ್ದು. ಯಾಕಂದರೆ ಅದು ಒಡೆಯುತ್ತೆ, ಆ ಬೆಂಕಿ ಉಂಡೆ ಥರ ಏನಿರುತ್ತಲ್ಲ, ಹಾಟ್ ಆಬ್ಜೆಕ್ಟ್ ಏನಿರುತ್ತೆ ಒಡೆಯುತ್ತೆ, ವಾಲ್ಕ್ಯಾನಿಕ್ ಎರಪ್ಷನ್ ಥರ ಆಗಿ ಡಿಗ್ಯಾಸಿಂಗ್ ಆಗಿ ಅದು ಸ್ಲೋ ಆಗಿ ಏನಾಗುತ್ತೆ, ಕೂಲ್ ಆಗುತ್ತೆ. ಇದು 2ನೇ ಸ್ಟೇಜ್ ಅರ್ಥದ್ದು. 3ನೇ ಸ್ಟೇಜ್ ಏನು, ಬಯೋಲಾಜಿಕಲ್ ಮಾಡಿಫಿಕೇಷನ್, ಅಂದರೆ ಲೈಫ್, ಜೀವಿಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತವೆ. ಮೊದಲಿಗೆ ಬೆಂಕಿ ಉಂಡೆ ಇದ್ದಾಗ ಜೀವಿಗಳು ಹೆಂಗೆ ಬದುಕೋಕ್ಕಾಗುತ್ತೆ, ಅಷ್ಟು ಹೀಟನ್ನು ತಳ್ಕೊಂಡು ಬದುಕೋಕ್ಕಾಗತ್ತಾ, ಆಗಲ್ಲ. ಅದು ವಾಲ್ಕ್ಯಾನಿಕ್ ಎರಪ್ಷನ್ ಆಗುತ್ತೆ, ಹಾಗೆ ಡಿಗ್ಯಾಸಿಂಗ್ ಆಗುತ್ತೆ, ಕೂಲ್ ಆಗುತ್ತೆ. ಆವಾಗ ಲೈಫ್ ಏನಾಗುತ್ತೆ, ಬದುಕೋಕ್ಕೆ, ಜೀವಿಗಳು ಬದುಕೋಕ್ಕೆ ಆ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಈ ಥರ ಅರ್ತ್ 3 ಸ್ಟೇಜಲ್ಲಿ ಏನಾಗಿರುವಂಥದ್ದು, ಡೆವಲಪ್ ಆಗಿರುವಂಥದ್ದು. ರೈಟ್, ಗೊತ್ತಾಯ್ತಾ? ನೆಕ್ಸ್ಟು ಬಿಗ್ ಸ್ಪ್ಲಾಟ್ ಅಂತ ಕರಿತೀವಿ. ಯಾವುದನ್ನು, ವಿಚ್ ಆಫ್ ದಿ ಫಾಲೋವಿಂಗ್ ರೆಫರ್ಸ್ ಟು ದ ಬಿಗ್ ಸ್ಪ್ಲಾಟ್? ಫಾರ್ಮೇಷನ್ ಆಫ್ ಮೂನ್, ಚಂದ್ರನ ಒಂದು ಫಾರ್ಮೇಷನ್ನ, ಭೂಮಿಯ ಒಂದು ಫಾರ್ಮೇಷನ್ನ, ಭೂಮಿಯ ಉದಯವನ, ಚಂದ್ರನ ಉದಯನ, ಸೂರ್ಯನ ಉದಯನ, ಅಥವಾ ಯೂನಿವರ್ಸ್ ಓಲ ಅವ್ರ ಭೂಗೋಳ, ಹಾಂ ಯೂನಿವರ್ಸ್, ಹಾಂ ಖಗೋಳನೇ, ಕಂಪ್ಲೀಟ್ ಖಗೋಳನೇ ಉದಯನ ಯಾವುದು? ಫಾರ್ಮೇಷನ್ ಆಫ್ ಮೂನ್. ನೆನ್ಪಿಟ್ಕೊಳ್ಳಿ, ಫಾರ್ಮೇಷನ್ ಆಫ್ ಮೂನ್, ದ ಬಿಗ್ ಪ್ಲಾಂಟ್ ಅಂತ ಅದನ್ನು ಕರೀತಾರೆ, ಫಾರ್ಮೇಷನ್ ಆಫ್ ಮೂನ್. ಓಕೆ, ಇದಕ್ಕೆ ಇನ್ನೊಂದಿದೆ, ಜಿಯಾಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಅಂತ ಹೆಸರು. ಇದಕ್ಕೆ ಇನ್ನೊಂದು ಹೆಸರೇನು, ಜಿಯಾಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್, ಜಿಯಾಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಅಂತಲೂ ಕರೀತಾರೆ. ಅದಕ್ಕೆ ಇನ್ನೊಂದು ನಿಕ್ ನೇಮ್ ಥರ ಏನು ಕರೀತಾರೆ, ಬಿಗ್ ಪ್ಲಾಂಟ್ ಅಂತ ಕರೀತಾರೆ. ಓಕೆ, ಯಾವಾಗ ಆಗಿದೆ ಅಂದರೆ 4 to 4.5 ಮಿಲಿಯನ್ ಇಯರ್ಸ್ ಎಗೋ ಇದಾಗಿರುವಂಥದ್ದು. ಮಿಲಿಯನ್ ಇಯರ್ಸ್, 4 ರಿಂದ 4.5 ವರ್ಷ, ಮಿಲಿಯನ್ ಇಯರ್ಸ್ ಅಂತಂದರೆ ಯೋಚನೆ ಮಾಡಿ ಎಷ್ಟು ಹಳೇದಂತ ಹೇಳಿ. ಇವನ್ ಇದಾಗಿದ್ದು ಯಾವಾಗ, ಭೂಮಿ ಹುಟ್ಟಿದ ಮೇಲೆ, ಫಾರ್ಮೇಷನ್ ಆಫ್ ಅರ್ತ್ ಆದ 4 ರಿಂದ 4.5 ಮಿಲಿಯನ್ ವರ್ಷಗಳ ಆದ ಮೇಲೆ ಏನು ಈ ಮೂನ್ ಫಾರ್ಮೇಷನ್ ಆಗಿರುವಂಥದ್ದು. ಒಂದು ಯಾವುದು, ಜಿಯಾಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಅದು ಆಗಿರುವಂಥದ್ದು. ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಒನ್ 15th. ಓಕೆ ನೋಡಿ, ಸಿಂಪಲ್ ಇದೆ, ವೆರಿ ಬೇಸಿಕ್ ಜೋಗ್ರಫಿ ಕಾನ್ಸೆಪ್ಟ್ ಇದೆ, ಇಂಡಿಯನ್ ಜೋಗ್ರಫಿ. ಓಕೆ, ಭಾರತದ ಭೂಗೋಳ ಸಂಬಂಧಪಟ್ಟಂಥದ್ದು. ಪೆನಿನ್ಸುಲರ್ ಪ್ಲಾಟೋ, ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀನಿ. ಟಿಪಿಕಲ್ ಆಗಿ ಏನಂತ ಕರಿತೀವಿ, ದಕ್ಕನ್ ಪ್ರಸ್ಥಭೂಮಿ. ಕನ್ಸಿಡರ್ ಒನ್ ಆಫ್ ದಿ ಸ್ಟೇಬಲ್ ಲ್ಯಾಂಡ್ ಮಾಸ್, ಭಾಳ ಸ್ಟೇಬಲ್ ಇದೆ ಆ ಒಂದು ಜಾಗ ಏನಿದೆ, ಭಾಳ ಸ್ಟೇಬಲ್ ಇದೆ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ನಾಟ್ ಟಿಪಿಕಲ್ ಅಸೋಸಿಯೇಟ್ ವಿತ್ ದಿ ರೀಸನ್? ಈ 4ರಲ್ಲಿ ಯಾವ ಒಂದು ಫೀಚರು ಈ ಒಂದು ಪೆನಿನ್ಸುಲರ್ ಪ್ಲಾಟೂನಲ್ಲಿ ಇಲ್ಲ, ಯಾವುದಿಲ್ಲ ಅಂತ ಕೇಳ್ತಾ ಇದ್ದಾನೆ. ಓಕೆ, ಬ್ರಾಡ್ ಆ್ಯಂಡ್ ಶಾಲೋ ವ್ಯಾಲಿ, ಡೀಪ್ ಲಾಂಜಿಟ್ಯೂನಲ್ ವ್ಯಾಲೀಸ್ ಲೈಕ್ ಡ್ಯೂನ್ಸ್, ಹಾರ್ಡ್ ಇಗ್ನಿಸ್ ರಾಕ್ಸ್. ಆಬ್ವಿಯಸ್ಲಿ ಇದು ಕರೆಕ್ಟು, ಯಾಕಂತಂದರೆ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ. ಡಕ್ಕನ್ ಪ್ಲಾಟೂನಲ್ಲಿ ಎಸ್ಪೆಷಲಿ ದಕ್ಕನ್ ಪ್ರಸ್ಥಭೂಮಿನಿದೆ, ಬ್ಲ್ಯಾಕ್ ಸಾಯಿಲ್, ಇದಂತೂ ಆಗುತ್ತೆ. ಹಾಗಾಗಿ ನಾಟ್ ಅಂತ ಕೇಳಿದ್ದಾನೆ, ಯಾವುದಿಲ್ಲ ಅಂತ ಕೇಳಿದ್ದಾನೆ. ಯಾವುದಿಲ್ಲ, ಡೂನ್ಸ್ ಎಲ್ಲಿ ಬರುತ್ತೆ ಇದು? ಹಿಮಾಲಯ, ಹಿಮಾಲಯದಲ್ಲಿ, ಅದರಲ್ಲೂ ಎಲ್ಲಿ, ಉತ್ತರಾಖಂಡ. ಡೂನ್ಸ್ ಅಂದರೆ ದೊಡ್ಡ ದೊಡ್ಡ ಬಂಡೆಗಲ್ಗಳ ಥರ. ಓಕೆ, ನದಿ ಇರುತ್ತೆ, ನದಿ ಸುತ್ತಲೂ ದೊಡ್ಡ ದೊಡ್ಡ ಬಂಡೆಗಲ್ಗಳ ಥರ. ಇದು ನೋಡಿರ್ತೀರ ನೀವು, ಒಂದ್ಸಲ ಗೂಗಲ್ ಮಾಡಿ ನೋಡಿ, ಇದು ಗೊತ್ತಾಗುತ್ತೆ. ಓಕೆ, ನದಿ ಇರುತ್ತೆ, ದೊಡ್ಡ ದೊಡ್ಡ ಬಂಡೆಗಲ್ಗಳೇನಿರ್ತಾವೆ, ಅಲ್ಲಲ್ಲಿ ಬಂಡೆಗಲ್ಗಳ ಥರ, ಈ ಥರ ಬಂಡೆಗಲ್ಗಳಿರ್ತವೆ. ಅದು ಎಲ್ಲಿ? ಹಿಮಾಲಯ, ಹಿಮಾಲಯನ್ ವ್ಯವಸ್ಥೆಯಲ್ಲಿದೆ ಹೊರತು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಡೂನ್ಸ್ಗಳು ಇಲ್ಲ. ದಕ್ಕನ್ ಪ್ರಸ್ಥಭೂಮಿಯಲ್ಲೆಲ್ಲ ಡೂನ್ಸ್ಗಳು ಇಲ್ಲ. ಇದು ಇಂಪಾರ್ಟೆಂಟ್. ರೌಂಡೆಡ್ ಹಿಲ್ಸ್ ಇದೆ, ಶಾಲೋ ವ್ಯಾಲಿಗಳಿದ್ದಾವೆ, ಯಾಕಂದ್ರೆ ನರ್ಮದಾ ನದಿ ಹರಿಯುತ್ತೆ ವ್ಯಾಲಿನಲ್ಲಿ ಅಲ್ವಾ. ಸೊ ಅದು ನಿಮ್ಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ. ಅದಕ್ಕೆ ಇದು ಬೇಸಿಕ್ ಗೊತ್ತಿದ್ದರೆ ನೀವು ಈಸಿಯಾಗಿ ಹಾಕಬಹುದು. ಅಟ್ಲೀಸ್ಟ್ ಡೂನ್ಸ್ ಎಲ್ಲಿರುತ್ತೆ ಅಂತ ಗೊತ್ತಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ನಾಟ್ ಅಂತ ಕೇಳಿದ್ದಾನೆ ಅಲ್ವಾ. ನೆಕ್ಸ್ಟ್ ಬಾಬರ್ ರೀಜನ್. ಬಾಬರ್ ರೀಜನ್, ನದರ್ನ್ ಪ್ಲೇನ್ಸ್, ಉತ್ತರದ ಏನೋ ಒಂದು ಏರಿಯಾ, ಉತ್ತರದ ಒಂದು ಏರಿಯಾ. ಕ್ಯಾರೆಕ್ಟರೈಸ್ ಬೈ ವಿಚ್ ಆಫ್ ದಿ ಫಾಲೋವಿಂಗ್? ಮಾರ್ಷಿ ಆ್ಯಂಡ್ ಸ್ವಾಂಪಿ ಲ್ಯಾಂಡ್ ವಿತ್ ಥಿಕ್ ಫಾರೆಸ್ಟ್. ಬಾಬರ್ ಅಂತಂದರೆ ಓಲ್ಡ್ ಅಲಿವೆಲ್ ಡೆಪಾಸಿಟ್ಟು, ನ್ಯೂವರ್ ಎಂಗರ್ ಡೆಪಾಸಿಟ್ಟು, ಎ ನ್ಯಾರೋ ಬೆಲ್ಟ್ ಆಫ್ ಪೆಬಲ್ಸ್ ವೇರ್ ರಿವರ್ ಡಿಸಪಿಯರ್ ಅಂತ ಕೇಳ್ತಾ ಇದ್ದಾನೆ. ಯಾವ್ದು ಆನ್ಸರ್ ಇದಕ್ಕೆ? ಯಾವುದಪ್ಪ ಆನ್ಸರ್ ಏನಾಗುತ್ತೆ ಇದಕ್ಕೆ ಹೇಳಿ ನೋಡೋಣ. ಬಾಬರ್ ರೀಜನ್. ಬಟ್ ಇದು ಫಸ್ಟಿಗೆ ಎಲ್ಲಿ ಬರುತ್ತೆ ಅನ್ನೋದು ತಿಳ್ಕೊಳ್ಳಿ, ಶಿವಾಲಿಕ್.
ಶಿವಾಲಿಕ್ ಅಂತಂದರೆ ಇದು ಒಂದು ಹಿಮಾಲಯದ ಪಾರ್ಟ. ಹಿಮಾಲಯದ ಪಾರ್ಟ್ ಅಂತಂದರೆ ಯಾವುದು? ಎ ನ್ಯಾರೋ ಬೆಲ್ಟ್ ಆಫ್ ಎ ಪೆಬಲ್ಸ್ ವೇರ್ ರಿವರ್ ಡಿಸಪಿಯರ್. ಪೆಬಲ್ಸ್ ಅಂತಂತಂದರೆ ಏನಪ್ಪ ಅಂತಂದರೆ ಬೆಣಚು ಕಲ್ಲು ಅಂತ ಕರಿತೀವಿ, ಅಥವಾ ಸುಣ್ಣದ ಕಲ್ಲು ಅಂತಲೂ ಅನ್ಬೋದು ನೀವು. ಬೆಣಚು ಕಲ್ಲು ಇರುವಂತಹ ಒಂದು ರೀಜನ್ನು, ಅಲ್ಲಿ ರಿವರ್ ಏನಾಗ್ಬಿಡುತ್ತೆ, ಡಿಸಪಿಯರ್ ಆಗಿಬಿಡುತ್ತೆ, ಭೂಮಿ ಒಳಗಡೆನೇ ಹರಿದು ಬಿಡುತ್ತೆ, ಭೂಮಿ ಮೇಲ್ಗಡೆ ಏನೋ ರಿವರು ಹರಿಯಲ್ಲ ಅಂತ ನಾವು ಇದನ್ನು ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ಆನ್ಸರ್ ಡಿ ಆಗುತ್ತೆ. ಓಲ್ಡ್ ಅಲಿವೇಲ್ ಸಾಯಿಲ್ ಅಂತಂದರೆ ಬಾಂಗರ್. ಓಕೆ, ನ್ಯೂ ಅಲಿವೇಲ್ ಸಾಯಿಲ್ ಅಂತಂದರೆ ಖಾದರ್ ಅಲ್ವಾ. ಇವು ಕೂಡ ಏನು ನದನ್ ಪ್ಲೇನ್ನ ಫೀಚರ್ಸ್ ಇವು, ಬಾಂಬರ್, ಖಾದರ್ ಇವೆಲ್ಲ. ರೈಟ್, ಗೊತ್ತಾಯ್ತಾ? ಬಾಂಗಾರ ಅಂದರೆ ಓಲ್ಡ್ ಬಂಗಾರ, ಓಲ್ಡ್ ಹಳೇದು ಬಂಗಾರ. ಓಕೆ, ನ್ಯೂ ಅಂತಂದರೆ ಖಾದರ್. ಓಕೆ, ನೆನ್ಪಿಟ್ಕೊಳ್ಳಿ. ಈ ಥರನೂ ನೀವೇನು ಮಾಡ್ಬೋದು, ಅದನ್ನು ನೆನ್ಪಿಟ್ಕೋಬೋದು. ಆಯಿತಾ? ನೆಕ್ಸ್ಟ್ ಮ್ಯಾಪಿಂಗ್. ಅಗೇನ್ ಇಂಡಿಯನ್ ಜೋಗ್ರಫಿ ಮ್ಯಾಪಿಂಗ್ ಬಹಳ ಡೈಲಿ ಒಂದು 15 to 20 minutes ಮ್ಯಾಪನ್ನು ಏನು ಮಾಡಿ, ಪ್ರಾಕ್ಟೀಸನ್ನು ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನನ್ನ ಮಾತು ಕೇಳಿ, ಮ್ಯಾಪ್ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಆಯಿತಾ? 10 degree ಚಾನಲ್. ಓಕೆ, ಯಾವುದನ್ನು ಸಪ್ರೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾನೆ. ಅಂಡಮಾನ್ ಆ್ಯಂಡ್ ನಿಕೋಬಾರು, ಇಂಡಿಯಾ ಶ್ರೀಲಂಕಾ, ಮಿನಿಕಾಯ್ ಅಮಿಡಿಯಾ ಐರ್ಲ್ಯಾಂಡು, ಲಕ್ಷದ್ವೀಪು. ಯಾವುದು ಗೊತ್ತಿದ್ದರೆ ಕಮೆಂಟ್ ಹಾಕಿ. ಯಾವುದು 10 degree ಚಾನಲ್ಲು? ಯಾಕಂದರೆ ಇದು ವೆರಿ ಬೇಸಿಕ್ ಇದೆ, ವೆರಿ 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 ಬೇಸಿಕ್. 10 degree ಚಾನಲ್ಲು ಅಂಡಮಾನ್ ಮತ್ತು ನಿಕೋಬಾರನ್ನು ಬೇರೆ ಮಾಡುತ್ತೆ. ಇಂಡಿಯಾ ಮತ್ತು ಶ್ರೀಲಂಕಾನ ಯಾವ್ದು ಬೇರೆ ಮಾಡುತ್ತೆ? ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ ಬೇರೆ ಮಾಡುವಂಥದ್ದು. ಓಕೆ, ಮಿನಿಕಾಯ್ ಮತ್ತು ಅಮಿನಿಯು ಐರ್ಲ್ಯಾಂಡ್ ಅಂತ ಬರುತ್ತೆ. ಇದು ಯಾವ್ದು ಬೇರೆ ಮಾಡುತ್ತೆ? 9 degree ಚಾನಲ್ಲು. 9 degree ಚಾನಲ್ ಅಂದರೆ ನಥಿಂಗ್ ಬಟ್ ಇಟ್ಸ್ ಅ ಪ್ಯಾಸೇಜ್, ಇಟ್ಸ್ ಅ ಕೈಂಡ್ ಆಫ್ ಪ್ಯಾಸೇಜ್. ಅದು ಏನು, ಅಲ್ಲಿ ನದಿ ಹರಿಯುತ್ತಾ ಇರುತ್ತೆ, ಅಂದರೆ ಇದೊಂದು ಇಲ್ಲಿ ನೀರು ಹರಿತಾ ಇರುತ್ತೆ, ಇಲ್ಲಿ 2 ಐರ್ಲ್ಯಾಂಡ್ ಇರ್ತವೆ. ಈ ಎರಡನ್ನೂ ಬೇರೆ ಮಾಡುವಂಥದ್ದು ಯಾವುದು? ಈ ಒಂದು ಪ್ಯಾಸೇಜ್. ಸಿಂಪಲ್ 9 degree ಚಾನಲ್ ಅಂತ ಕರಿತೀವಿ. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸನ್ನು, ಅಮಿಡಿಯೋ ಐರ್ಲ್ಯಾಂಡ್ಗೆ ಇನ್ನೊಂದಿದೆ ಕರವಟ್ಟಿ, ಇದು ಲಕ್ಷದ್ವೀಪಲ್ಲೇ ಬರುವಂಥದ್ದು. ಮಿನಿಕಾಯ್ ಮತ್ತು ಕರವಟ್ಟಿ ಎರಡು ಲಕ್ಷದ್ವೀಪಲ್ಲೇ ಬರುವಂಥದ್ದು. ಓಕೆ, ಅವೆರಡನ್ನು 9 degree ಚಾನಲ್ ಬೇರೆ ಮಾಡುತ್ತೆ. ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಕಂಟ್ರಿ, ಲಕ್ಷದ್ವೀಪ್ ಐರ್ಲ್ಯಾಂಡ್ ನಮ್ಮ ಭಾರತದ್ದು, ಮಾಲ್ಡೀವ್ಸ್ ಕಂಟ್ರಿ ಅದೊಂದು ಬೇರೆ. ಅದನ್ನು ಯಾವ ಒಂದು ಚಾನಲ್ ಬೇರೆ ಮಾಡುತ್ತೆ? 8 degree ಚಾನಲ್. 8 degree ಚಾನಲ್. ಯಾಕಂದರೆ ಇವೆಲ್ಲ ಪರೀಕ್ಷೆಗೆ ಬರುತ್ತವೆ, 100% ಬರುತ್ತವೆ ಇವೆಲ್ಲ. ಓಕೆ, ಯಾಕೆ ಬಂದಿದ್ದಾವೆ ಈ ಥರದ್ದೆಲ್ಲ. ಓಕೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಖರೇವಾಸ್ ಅಂತ ಕೇಳಿದ್ದಾನೆ. ವಾಟ್ ಈಸ್ ದಿ ಪ್ರೈಮರಿ ರೀಸನ್ ಆಫ್ ಖರೇವಾಸ್ ಇನ್ ದಿ ಹಿಮಾಲಯ? ಹಿಮಾಲಯದಲ್ಲಿ ಖರೇವ ಯಾಕೆ ಇದೆ, ಪ್ರೆಸೆನ್ಸ್ ಏನು ಅದರಿಂದ? ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ, ಹಿಮಾಲಯದ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಸಾಧ್ಯನಾ? ವೆರಿ 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 ರೇರ್, ಸಾಧ್ಯನೇ ಇಲ್ಲ. ವಿಂಡ್ ಎರೋಷನ್ ಆಫ್ ದಿ ಕೋಲ್ಡ್ ಡೆಸರ್ಟ್, ಅಲ್ಲಿ ಬರೋದೇ ಇಲ್ಲ. ಸೊ ಖರೇವ ಇರೋದಕ್ಕೆ ರೀಸನ್ ಏನು? ಥಿಕ್ ಡೆಪಾಸಿಟ್ ಆಫ್ ಗ್ಲೇಷಿಯಲ್ ಸ್ಲೇ ಮಟೀರಿಯಲ್ ಎಂಬೆಡೆಡ್ ವಿತ್ ದಿ ಮೊರೈನ್ಸ್. ಆಪ್ಷನ್ ಸಿ. ಇದು ಅಲೋನ್ ಜೇಲಿಯಂ ರಿವರಲ್ಲಿ ಮಾತ್ರ ಇದೆ ಅಂತ ಹೇಳ್ತಾ ಇದ್ದೇನೆ, ಅದು ತಪ್ಪು. ಅಲ್ಲಷ್ಟೇ ಇರುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಸೊ ಹೀಗೆ ಎಲಿಮಿನೇಟ್ ಮಾಡೋದ್ರಿಂದ ನೀವೇನು ಮಾಡ್ಬೋದು? ಈಸಿ ಆನ್ಸರ್ಗೆ ಅರೈವ್ ಆಗ್ಬೋದು. ರೈಟ್, ಈಸಿ ಆನ್ಸರ್ಗೆ ಏನು ಮಾಡ್ಬೋದು? ಅರೈವ್ ಆಗ್ಬೋದು. ಥಿಕ್ ಡಿಪಾಸಿಟ್ ಆಫ್ ಗ್ಲೇಷಿಯಲ್ ಕ್ಲೇ ಅಂತ ಹೇಳ್ತಾ ಇದ್ದಾನೆ. ಅದರ ಮೆಟೀರಿಯಲ್ ಎಂಬೆಡೆಡ್ ವಿತ್ ದಿ ಮೊರೈನ್ಸ್. ಏನು ಈ ಖರೇವಾದಲ್ಲಿ ಏನು ಹೆಚ್ಚಾಗಿ ಒಂದು ಖರೇವಾ ಅನ್ನುವಂಥ ರೀಜನಲ್ಲಿ ಏನನ್ನು ಬೆಳೀತಾರೆ? ನನಗೆ ಗೊತ್ತಾಯಿತು, ಹಿಮಾಲಯದಲ್ಲಿ ಬೆಳೀತಾರೆ. ಹಿಮಾಲಯದಲ್ಲಿ ಇದು ಒಂದು ರೀಜನ್ ಇದೆ, ಅದರಲ್ಲೂ ಕಾಶ್ಮೀರಲ್ಲಿದೆ. ಕಾಶ್ಮೀರ್ ಕೇಸರಿ, ಸಫ್ರಾನ್ ಅಥವಾ ಕಾಶ್ಮೀರದ ಕೇಸರಿ ಬರುತ್ತಲ್ಲ, ಸ್ವೀಟಿಗೆಲ್ಲ ಹಾಕ್ತಾರಲ್ಲ, ಚಿಕ್ಕದು ಹಿಂಗಿರುತ್ತೆ. ಇಷ್ಟೇ ಹಾಕಿದ್ರೆ ಸಾಕು. ವೆರಿ ವೆರಿ ಕಾಸ್ಟ್ಲಿ, ತುಂಬ ದುಬಾರಿ ಇದು, ವೆರಿ ಕಾಸ್ಟ್ಲಿ, ತುಟ್ಟಿದು ಭಾಳ ಇದು. ಆಯಿತಾ? ಸೊ ಆ ಥರದ್ದನ್ನು ಕಾಶ್ಮೀರ್ ಕೇಸರಿಯನ್ನು ಯಾವ ರೀಜನಲ್ಲಿ ಬೆಳೀತಾರೆ? ಖರೇವಾ ರೀಜನಲ್ಲಿ ಬೆಳೀತಾರೆ. ಇದು ನಿಮಗೆ ಗೊತ್ತು ಇರಬೇಕು. ಸುನಾಮಿ. ಓಕೆ, ಸುನಾಮಿ 2004 ಸುನಾಮಿ ವಾಸ್ ದಿ ರಿಸಲ್ಟ್ ಆಫ್ ಆಪ್ಷನ್ಸ್. ಯಾವ 2 ಪ್ಲೇಟು ಸಬ್ಡಕ್ಷನ್ ಅಂತಂದರೆ ಹೀಗೆ ಮುಳುಗಿದ್ದು ಅವೊಂದೇನಾಗಿರುತ್ತೆ? ಸುನಾಮಿ ಅಂದರೆ ಏನಾಗುತ್ತೆ? ಪ್ರವಾಹ ಆಗುವಂಥದ್ದು. ಪ್ರವಾಹ ಹೊರ ಹೊಮ್ಮುತ್ತೆ ಸಮುದ್ರದಿಂದ, ಹೊರಗಡೆ ಹೆಚ್ಚಿಗೆ ನೀರು ಬರುವಂಥದ್ದು, ಪ್ರವಾಹ ರೂಪದಲ್ಲಿ ಬರುವಂಥದ್ದು. ಓಕೆ, ಯಾವುದು ಸುನಾಮಿ? 2004 ಎಲ್ಲಾಗಿತ್ತಪ್ಪ? ಫಸ್ಟು ಯುರೇಷಿಯನ್ ಪ್ಲೇಟ್. ಸುನಾಮಿ ಎಲ್ಲಾಗಿತ್ತು? ನಮ್ಮ ಭಾರತದ ಕಡೆ ಆಗಿತ್ತು ಅಲ್ವಾ ಸುನಾಮಿ. ಇಂಡೋನೇಷ್ಯಾ ಈ ಕಡೆ, ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್ ಈ ಕಡೆ ಇಂಡಿಯನ್ ಓಷನಲ್ಲಿ ಆಗಿತ್ತು. ಹೀಗಾಗಿ ಯುರೇಷಿಯನ್ ಪ್ಲೇಟ್ ಇರಲ್ಲ. ಓಕೆ, ಸಬ್ಡಕ್ಷನ್ ಆಫ್ ಯುರೇಷಿಯನ್ ಪ್ಲೇಟ್ ಬರಲ್ಲ. ಸಬ್ಡಕ್ಷನ್ ಆಫ್ ಬರ್ಮೀಸ್ ಪ್ಲೇಟ್
ಬಿಲೋ ದಿ ಇಂಡಿಯನ್ ಪ್ಲೇಟ್, ನೋಡಿ 2 ಆಪ್ಷನ್ ಇದೆ ಇಲ್ಲಿ. ಸಬ್ಡಕ್ಷನ್ ಆಫ್ ಇಂಡಿಯನ್ ಪ್ಲೇಟ್ ಬಿಲೋ ದಿ ಬರ್ಮಿಸ್ ಪ್ಲೇಟ್, ಎರಡರಲ್ಲೇ ಇರುತ್ತೆ. ಸಬ್ಡಕ್ಷನ್ ಆಫ್ ಇಂಡಿಯನ್ ಪ್ಲೇಟ್ ಬಿಲೋ ದಿ ಬರ್ಮಿಸ್ ಪ್ಲೇಟ್, ಅಥವಾ ಸಬ್ಡಕ್ಷನ್ ಆಫ್ ಬರ್ಮಿಸ್ ಪ್ಲೇಟ್ ಯಾವುದು ಮೇಲೆ, ಯಾವ ಪ್ಲೇಟ್ ಇಂಡಿಯನ್ ಪ್ಲೇಟ್ ಮೇಲಿತ್ತೋ ಅಥವಾ ಇದು ಮೇಲಿತ್ತು, ಅಂದರೆ ಒಂದು ಹಿಂಗೆ ಕೆಳಗೆ ಹೋಗುವಂಥದ್ದು, ಒಂದು ಹಿಂಗೆ ಹೋಗುವಂಥದ್ದು. ಅವಾಗೇನಾಗುತ್ತೆ, ನೀರು ಏನಾಗುತ್ತೆ ಚಿಮ್ಮಿ ಹೊರಗೆ ಬರುತ್ತೆ. ಸಮುದ್ರದ ನೀರು ಪ್ರವಾಹ ರೂಪದಲ್ಲಿ ಏನಾಗುತ್ತೆ, ಒಂದು ಫ್ಲಡ್ ರೂಪದಲ್ಲಿ ಹೊರಗೆ ಬರುತ್ತೆ. ಅದಕ್ಕೆ ಸುನಾಮಿ. ಫ್ಲಡ್ಡೇ ಹೈಯೆಸ್ಟ್ ಏನು ಪ್ರವಾಹನೇ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸುನಾಮಿ ಅಂತ ಕರಿತೀವಿ. ಫ್ಲಡ್ ಚಿಕ್ಕ ಒಂದು ರೀಜನಲ್ ಫ್ಲಡ್ ಅಂದರೆ ಪ್ರವಾಹ ಆದರೆ ಫ್ಲಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ದೊಡ್ಡ ಇದರಲ್ಲಿ ಆತಂದರೆ ದೊಡ್ಡ ಪ್ರಮಾಣದಲ್ಲಾದರೆ ಅದನ್ನೇನಂತ ಕರಿತೀವಿ, ಸುನಾಮಿ ಅಂತ ಕರಿತೀವಿ. ಓಕೆ, ಸೊ ಇದು ನಮ್ಮದು ಏನಪ್ಪ ಇಂಡಿಯನ್ ಓಷನು. ಇಲ್ಲೆಲ್ಲ ಮಯನ್ಮಾರ್ ಎಲ್ಲ ಇದೆ. ಸೊ ಆಪ್ಷನ್ ಏನಾಗುತ್ತೆ, ಬಿ ಆಗುತ್ತೆ. ಇಂಡಿಯನ್ ಪ್ಲೇಟು ಸಬ್ಡಕ್ಟ್ ಆಗುತ್ತೆ, ಇದೆಲ್ಲ ಮಯನ್ಮಾರ್ ಪ್ಲೇಟು. ಇದು ಕೆಳಗೆ ಹೋಗುತ್ತೆ, ಇದು ಮೇಲು ಬರುತ್ತೆ. ಮಯನ್ಮಾರ್ ಪ್ಲೇಟ್ ಮೇಲು ಬಂದು ಇಂಡಿಯನ್ ಪ್ಲೇಟ್ ಏನಾಗುತ್ತೆ, ಸಬ್ಡಕ್ಟ್ ಆಗುತ್ತೆ, ಕೆಳಗಡೆ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಸುನಾಮಿ ಈ ಒಂದು ರೀಜನಲ್ಲಿ, ಎಸ್ಪೆಷಲಿ ಈ ಒಂದು ರೀಜನಲ್ಲಿ ಏನಾಯಿತು, ಜಾಸ್ತಿ ಆಯಿತು. ಓಕೆ, ಗೊತ್ತಾಯ್ತಾ? ಇಸ್ ಬೇಸಿಕ್. ಓಕೆ, ನಿಮ್ಮ ಸುನಾಮಿ ಬಗ್ಗೆ ಬೇಸಿಕ್ ಗೊತ್ತಿದ್ದರೆ ಇದು ಹಾಕೋಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅಗೇನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಇಲ್ಲಿ 4 ಸರೋವರಗಳನ್ನು ಕೊಟ್ಟಿದ್ದಾರಪ್ಪ. ಹೌ ಮೆನಿ ಆಫ್ ದಿ ಸಲೈನ್ ಅಂತಂದರೆ ಉಪ್ಪಿನ ಅಂಶ ಇರುವಂತಹ ಸರೋವರಗಳು ಯಾವುವು? ಉಪ್ಪಿನ ಅಂಶಗಳು, ಬಾರ್ಕಿಶ್ ಲೇಕ್ ಅಂತಲೂ ಕರೀತಾರೆ. ಇನ್ನೊಂದು ಹೆಸರಿದೆ ಇಂಗ್ಲೀಷ್ನಲ್ಲಿ, ಬಾರ್ಕಿಶ್ ಲೇಕ್. ಅಥವಾ ಇದಕ್ಕೆ ಉಪ್ಪಿನ ಅಂಶ, ಉಪ್ಪಿನ ಸರೋವರ ಅಂತ ಕರಿಬೋದು ನೀವು. ಸಿಹಿ ನೀರಲ್ಲ, ಸಲೈನ್ ಅಂತಂದರೆ ಉಪ್ಪಿನ ಅಂಶ ಇರುವಂಥ ಸರೋವರಗಳು ಯಾವುದು? ದಿದ್ವಾನ, ಕುಚ್ಮನ್ನು, ಸರ್ಗೋಲೋ, ಖಾಟು. ಎಸ್, 4 ಏನು, ಆಲ್ 4 ಏನು ಸಲೈನ್ ಲೇಕ್ಸ್. 4 ಕೂಡ ಏನಿದ್ದಾವೆ, ಉಪ್ಪಿನ ಅಂಶಗಳಿರುವಂಥ ಸರೋವರ. ಎಲ್ಲಿದ್ದಾವೆ ಇವು 4? ಎಲ್ಲಿದ್ದಾವೆ? ರಾಜಸ್ಥಾನದಲ್ಲಿ ಇದ್ದಾವೆ. ಇದು ಒಂದು ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಂತ ಫ್ಯಾಕ್ಟ್ಸ್ ಏನು, 4 ಎಲ್ಲಿದ್ದಾವೆ, ರಾಜಸ್ಥಾನದಲ್ಲಿ ಇದ್ದಾವೆ. ಇದು ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ಆಯಿತಾ? ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಸಮ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಜಸ್ಟ್ 21st ನಾನು ಹೇಳ್ತೀನಿ. 21st ಏನಾಗುತ್ತೆ, ಆನ್ಸರು ಏನು ಪರ್ಸೆಂಟೇಜ್ ಇದೆ ಇದು. ಓಕೆ, ಪರ್ಸೆಂಟೇಜು ಹೈ ಯೀಲ್ಡಿಂಗ್ ಟಾಪಿಕ್ಕು. 21st ಏನಾಗುತ್ತೆ, ಸಿ ಆಗುತ್ತೆ. ಆಯಿತಾ? 22nd ಇದು ಪರ್ಸೆಂಟೇಜ್ ಇದನ್ನೇ. 22 ಅಥವಾ 22nd ಏನಾಗುತ್ತೆ, ಆನ್ಸರು ಡಿ ಆಗುತ್ತೆ. 25 ಆಗುತ್ತೆ. 23 ಸಿ, 20 ಆನ್ಸರು. ನೆಕ್ಸ್ಟ್ 24 ಸಿ, 0.80 ಇಂಚ್. ಓಕೆ, ಇದು ರೇಷಿಯೋ ಇದು. ಆಯಿತಾ? ಇದು ಟೈಮ್ ಆ್ಯಂಡ್ ವರ್ಕು. ಎಸ್, ಟೈಮ್ ಆ್ಯಂಡ್ ವರ್ಕು. 25th ಆನ್ಸರ್ ಏನಾಗುತ್ತೆ, ಟೈಮ್ ಆ್ಯಂಡ್ ವರ್ಕು. ಪಿ ವರ್ಕ್ಸ್ ಫಾಸ್ಟ್ ಅಂತೆಲ್ಲ ಕೊಟ್ಟಿದ್ದಾನೆ. 25th ಏನಾಗುತ್ತೆ, ಆನ್ಸರ್ ಎ. 3:1:1 ಎ ಆಗುತ್ತೆ ಆನ್ಸರು. ದಿಸ್ ಇಸ್ ವಾಟ್ ಟುಡೇಸ್ ಡೇ 14 ಕ್ವಶನ್ ಆನ್ಸರ್ ಡಿಸ್ಕಷನ್. ದಿನ 14ರ ಒಂದಿಷ್ಟು ಪ್ರಶ್ನೋತ್ತರಗಳ ಚರ್ಚೆ ಆಗಿತ್ತು. ಹಲವಾರು ವಿಷಯಗಳನ್ನು ಕಲ್ತ್ರಿ. ಇನ್ನೂ ಏನೇನು ಓದಬೇಕು ಅನ್ನೋದು ಕೂಡ ಹೇಳಿದೆ ಅಲ್ಲಲ್ಲಿ ನೀವೇನು ಹೋಮ್ವರ್ಕ್ ಮಾಡಬೇಕು ಅಂತ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋ ಡೇ 15 ಕೂಡ ಸದ್ಯದಲ್ಲೇ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.